ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಿಲ್ಪಾ ಚಾನಲ್. ನೋಡಿ ಫ್ರೆಂಡ್ಸ್, ಮಾರ್ನಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸನ್ನು. ಈಗ ಸಮ್ಮರ್ ಸೀಸನ್ನು. ಎಲ್ಲ ಹುಣಸೆ ಮರದ ಚಿಗುರಿಂದ ವೆರೈಟೀಸ್ ಮಾಡ್ತೀವಿ. ನೋಡಿ ಫ್ರೆಂಡ್ಸು, ಚಿಗುರಿಂದ ಚಿತ್ರಾನ್ನ ಮಾಡ್ತಾರೆ, ಚಟ್ನಿ ಮಾಡ್ತಾರೆ, ಪಪ್ಪು ಸಾರು. ಇವತ್ತು ನಾವು ಪಪ್ಪು ಸಾರು ನೋಡೋಣ ಫ್ರೆಂಡ್ಸ್. ಮೊದಲು ಇದೆಲ್ಲ ಚೆನ್ನಾಗಿ ಎಳೆದೆಲ್ಲ ಬಿಡಿಸ್ಕೋಬೇಕು. ಮಾಮೂಲಿ ಪಪ್ಪು ಸಾರಿಗೆ ಹೆಂಗೆ ಇಡ್ತೀವೋ ಹಂಗೆ ಫ್ರೆಂಡ್ಸ್. ನೀರು ಎಷ್ಟು ಬೇಕೋ ಅಷ್ಟಿಟ್ಟು ಹಸಿಮೆಣಸಿನ್ಕಾಯಿ, ಬದನೆಕಾಯಿ, ಬೆಳ್ಳುಳ್ಳಿ, ಬೇಳೆ ಎಲ್ಲ ಹಾಕ್ಬಿಟ್ಟು ಫ್ರೆಂಡ್ಸು ಒಂದು ವಿಜಿಲ್ ಕೂಗಿಸ್ಕೋಬೇಕು. ಅಷ್ಟರಲ್ಲಿ ನಾವು ಇದು ಚಿಗುರನ್ನೆಲ್ಲ ವಾಶ್ ಮಾಡ್ಕೊಳ್ಳೋಣ. ಇದು ಸಿಟಿ ಕಡೆ ಸಿಗೋದು ಅಂದರೆ ಮಾರೋರ ಕಡೆ ತೊಗೋಬೇಕು. ಹಳ್ಳಿ ಕಡೆ ಆದರೆ ನಾವೇ ಹೋಗಿ ಡೈರೆಕ್ಟ್ ಕಿತ್ಕೋಬೋದು ಫ್ರೆಂಡ್ಸ್. ಎಳೆದು ಫ್ರೆಶ್ಶಾಗಿ ಕಿತ್ಕೊಂಡ್ಬಂದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದರಲ್ಲಿ ವಿಟಮಿನ್ ಸಿ ಇರುತ್ತೆ, ಹೆಲ್ತ್ಗೂ ತುಂಬ ಒಳ್ಳೆಯದು. ಇದು ಹಾಕಿದ್ರೆ ಹುಣ್ಸೆಹಣ್ಣು ಹಾಕೋಷ್ಟಿಲ್ಲ. ಮತ್ತು ಒಂದು ಟೊಮೊಟೊ, ಒಂದು ಈರುಳ್ಳಿ, ಕಲ್ಲುಪ್ಪು, ಸಾಂಬಾರು ಪೌಡ್ರು ಫ್ರೆಂಡ್ಸ್. ಸಾಂಬಾರು ಪೌಡ್ರ್ ಅಂದರೆ ನಾವು ಬೆಂಗಳೂರಲ್ಲಿ ಮಾಡೋದ್ರಲ್ಲಿ ಹಳ್ಳಿ ಕಡೆ ಮಾಡ್ತಾರಲ್ಲ ಫ್ರೆಂಡ್ಸು. ಅಂದರೆ ಹಳ್ಳಿಗೂ ಅದಕ್ಕೂ ಡಿಫ್ರೆನ್ಸು, ಸಿಟಿಯಲ್ಲಿ ಚಿಲ್ಲಿ ಎಲ್ಲ ಮಿಕ್ಸ್ ಆಗಿ ಸಾಂಬಾರು ಪುಡಿ ಮಾಡ್ತೀವಿ, ಅದಕ್ಕೆ ರೆಡ್ ಕಲರ್ ಇರುತ್ತೆ. ಹಳ್ಳಿ ಕಡೆ ಎಲ್ಲ ಖಾರ ಸಪ್ರೇಟಾಗಿ ಹಾಕ್ತಾರೆ ಫ್ರೆಂಡ್ಸ್. ಸಾಂಬಾರು ಪುಡಿಗೆ ಚಿಲ್ಲಿ ಮಿಕ್ಸ್ ಮಾಡೋದಿಲ್ಲ, ಅದು ಸಪ್ರೇಟಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊತೀವಿ. ಅದು ಟೇಸ್ಟ್ ಇರುತ್ತೆ ಫ್ರೆಂಡ್ಸ್. ಈ ಥರ ಪಪ್ಪು ಸಾರುಗಳಿಗೆಲ್ಲ ಅದು 1 ಸ್ಪೂನ್ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ. ಆ ಥರ ಎಲ್ಲ ಹಾಕ್ಬಿಟ್ಟು ಒಂದು ವಿಜಿಲ್ ಕೂಗ್ಸೋಣ ಫ್ರೆಂಡ್ಸ್. 1 ಇಲ್ಲ 2 ವಿಜಿಲ್ಲು. ನೋಡಿ ಎಷ್ಟೊಂದು ಮಣ್ಣಿದೆ ನೋಡಿ ಫ್ರೆಂಡ್ಸ್. ಮರದೆಲ್ಲ ಕಿತ್ತಿದ್ರು ನೋಡಿ ಎಷ್ಟೊಂದು ಮಣ್ಣಿದೆ. ವಿಜಿಲ್ ಕೂಗ್ತು. ಈಗ ನೋಡಿ ಫ್ರೆಂಡ್ಸ್, ಅದು ನೀರು ಸಪ್ರೇಟ್ ಬಗ್ಗಿಸ್ಕೋಬೇಕು. ಇದನ್ನು ಮಿಕ್ಸಿಗೆ ಹಾಕೋದಕ್ಕಿಂತ ಈ ಥರ ಮಸಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಗಟ್ಟಿಯಾಗಿ ಆ ಥರ ನೋಡಿ ಮಸದ್ಕೊಂಡು ಒಗ್ಗರಣೆ ಹಾಕ್ಬೇಕು ಫ್ರೆಂಡ್ಸ್. ಆ ನೀರಿಗೂ ಒಗ್ಗರಣೆ ಒಂಚೂರು ಹಾಕಿ, ಪಪ್ಪುಗೂ ಒಗ್ಗರಣೆ. ಎಕ್ಸ್ಟ್ರಾ ನೀರು ಹಾಕ್ಬಾರ್ದು, ಆ ಬಗ್ಸಿರೋ ನೀರೇ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ. ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಗಟ್ಟಿಯಾಗೆ ನೀರು ಮಿಕ್ಸ್ ಮಾಡ್ಕೋಬೇಕು. ಮುದ್ದೆಗೂ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿರುತ್ತೆ. ನಮ್ಮ ಪಾಪು ಖಾರ ತಿನ್ನಲ್ಲ ಫ್ರೆಂಡ್ಸ್, ಅದಕ್ಕೆ ನಮ್ಮ ಪಾಪುಗೆ ಆ ಥರ ಬಗ್ಗಿಸ್ತೀನಿ. ಮಕ್ಕಳಿಗೆಲ್ಲ ಈ ಥರ ನೀವೇನೇ ಪಪ್ಪು ಸಾರು ಮಾಡಿದ್ರು ಈ ಥರ ಸಪ್ರೇಟಾಗಿ ನೀರು ತೆಗೀರಿ ಫ್ರೆಂಡ್ಸ್. ಬೇಳೆ ಸಾರಲ್ಲೂ ಅಷ್ಟೇ, ತಿಳಿ ಸಾರು ತೆಗಿಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.